ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಇವತ್ತಿನ ಡೈಲಿ ಇವಾಗ ಟೈಮ್ ಬಂದು 8:10 ಆಗ್ತಾ ಬರ್ತಿದೆ. ಇವತ್ತು ಎದ್ದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವಾಗ ರೆಡಿ ಆಗಬೇಕು. ನಮ್ಮ ಅಮ್ಮ ರೆಡಿ ಆಗಿದ್ದಾರೆ. ಸೊ ನಾನು ರೆಡಿ ಆಗಿಬಿಟ್ಟು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ರೆಡಿ ಆಗಿದ್ದಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗೋದಂತೆ ಬಾಕಿ. ಅದಕ್ಕೆ ನಾವು ಅಮ್ಮ ಕರ್ಕೊಂಡು ನಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಗೊಂಡು ವಾಪಸ್ ಬರೋದಷ್ಟೇ ಕೆಲಸ. ಗಾಯ್ಸ್ ನೋಡಿ, ದೇವಸ್ಥಾನ ಪ್ರಸಾದ ಇದು. ಮನೆಯಲ್ಲಿ ಅಮ್ಮ ಅವಲಕ್ಕಿ ಮಾಡಿದ್ದಾರೆ. ಇವಾಗ ಇದನ್ನೆಲ್ಲ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ಆಗಲೇ ಮೆಣಸಿನ್ಕಾಯಿ ಕಟ್ ಮಾಡಿದೆ, ಕಣ್ಣು ಮುಟ್ಕೊಬಿಟ್ಟಿನಿ. ಸೊ ಫುಲ್ ಉರಿ ಆಗ್ತಾಯಿದೆ. ಸದ್ಯಕ್ಕೆ ಮಲ್ಕೊಬಿಟ್ಟು ಮತ್ತೆ ಸಿಗ್ತೀನಿ. ಎಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಬಾಯ್ ಬಾಯ್. ನೋಡಿ ಗಾಯ್ಸ್, ಸಿಗ್ತಾನೆ ಆರ್ಡ್ರ್ ಮಾಡಿ ಬಂತು. ಅದಕ್ಕೆ ನಾನು ಇಲ್ಲಿ ನೋಡಿ ಪೋಕಿಮಾನ್ ಅಡ್ವಾನ್ಸ್ಡ್ ಚಾಲೆಂಜಸ್ ಬರ್ತಾಯಿತ್ತು, ನೋಡ್ತಾ ಇದ್ದೆ. ನೋಡಿ ಇವಾಗ ತಾನೇ ಐಟಮ್ಸ್ ಎಲ್ಲ ಬಂತು, ಆರ್ಡ್ರ್ ಮಾಡಿದ್ದು. ಸೊ ಇವಾಗ ಸ್ವಲ್ಪ ಪೋಕಿಮಾನ್ ಹಾಕ್ಕೊಂಡು ಮತ್ತೆ ಫೇಸ್ ಪ್ಯಾಕ್ ಮಾಡ್ತಿದ್ದೆ. ನಾವು ಅಮ್ಮ ಫೇಸ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಣ. ಅಷ್ಟೊತ್ತವರೆಗೂ ಪೋಕಿಮಾನ್ ನೋಡೋಣ ಕೆಲಸ ಗಾಯ್ಸ್. ನೋಡಿ ಇವತ್ತು ಫೇಸ್ ಪ್ಯಾಕ್ ಮಾಡಿಕಾಯ್ತು ನಮ್ಮಮ್ಮ. ಹಾಕ್ಕೊಳ್ಬೇಕು ಇವಾಗ. ಇದನ್ನ ಹಾಕ್ಕೊಂಡು ಮತ್ತೆ ಸಿಗೋಣ. ಹಾಕ್ಕೊಂಡ್ರೆ ಬೆಳಗ್ಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ನನಗೂ. ಇದು ಆರೆಂಜಿಂದ ಮಾಡಿರೋದು, ನಮ್ಮಮ್ಮ ಮಾಡಿದ್ದಾರೆ. ಹಾಕ್ಕೊಂಡು ನೋಡೋಣ. ನಮ್ಮಮ್ಮ ಕೊಟ್ಟಷ್ಟು ದಿನ ಹಾಕ್ಕೊಳ್ಳೋದು. ಸರಿ ಗಾಯ್ಸ್, ಸ್ನಾನ ಮಾಡ್ಕೊಬತ್ತು ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್. ನೋಡಿ ಈಗ ರೆಡಿ ಆಗಿದ್ದಾಯಿತು. ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದು ಆಯಿತು. ಇವಾಗ ಸದ್ಯಕ್ಕೆ ನಂಗೆ ನಗು ಬರ್ತದೆ, ಯಾಕಂದರೆ ಏನಾಗ್ತಾಯಿನೋ ಏನೋ ಗೊತ್ತಾಗ್ತಾಯಿಲ್ಲ. ಒಟ್ಟಲ್ಲಿ ಫೇಸ್ ಪ್ಯಾಕ್ ಅಂತೂ ಹಾಕ್ಕೋತಾಯಿನಿ. ಕೂದಲು ಸಖತ್ತಾಗಿದೆ. ಇನ್ನೂ ಸ್ವಲ್ಪ ಬೆಳೆಸ್ಬೇಕು ಅಂತಿದ್ದೀನಿ ಗಾಯ್ಸ್ ಕೂದಲ. ನೋಡೋಣ ಎಷ್ಟು ಬೆಳೆಸ್ತೀನೋ ಏನೋ ಅಂತ. ಸದ್ಯಕ್ಕೆ ಇವಾಗ ತಲೆ ಬಚ್ಕೊಂಡು ರೆಡಿ ಆಗಿಬಿಟ್ಟು ಸ್ನಾನ ಮಾಡಿದ್ದೇನೋ ಆಯಿತು. ನೋಡೋಣ ಗಾಯ್ಸ್. ಟೈಮ್ ಒಂದು 3:30 ಆಗ್ತದೆ. ಇಲ್ಲಿ ನೋಡಿ ಅವಲಕ್ಕಿ, ಚಿತ್ರಾನ್ನ, ಖಾರ ಮತ್ತು ಅನ್ನ ಸಾರಿದೆ. ಹಶ್ವಾಗ್ತಿತ್ತು, ಅದಕ್ಕೆ ತಟ್ಟೆ ಇಟ್ಕೊಂಡಿದ್ದೀನಿ. ಇವಾಗ ತಿನ್ನೋಣ ಗಾಯ್ಸ್. ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗಾಯ್ಸ್. ಇವಾಗ ಸದ್ಯಕ್ಕೆ 5:30 ಆಗ್ತಾ ಬರ್ತದೆ ಟೈಮು. ನೋಡಿ ಇಲ್ಲಿ ಪಾನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಪ್ಪ ಬರ್ತಾರಂತೆ, ಕರ್ಕೊಂಡು ಹೋಗ್ತಾರಂತೆ. ಪಾನ್ ಕಾರ್ಡ್ ಅಪ್ಲೈ ಮಾಡಿಬಿಟ್ಟು ಬಂದುಬಿಡೋಣ. ಸದ್ಯಕ್ಕೆ ಇವಾಗ ಎದ್ದು ರೆಡಿ ಆದರೆ ನಮ್ಮ ಆಲ್ರೆಡಿ ಬಂದು ತಿಂದಿದ್ದಾರೆ. ನಾನು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಅಪ್ಪ ಬರ್ತಾರಂತೆ, ಪಿಕ್ ಮಾಡಿಕೊಂಡು ಹೋಗ್ತಾರೆ. ಸರಿ ಗಾಯ್ಸ್, ಬಾಯ್ ಬಾಯ್ ಗಾಯ್ಸ್. ಮನೆಗೆ ಬಂದಾಯಿತು. ಮನೆಗೆ ಬರೋವಾಗ ಹಾಗೆ ಗೆಣಸು ಮತ್ತು ಏನದು ಪೀನಟ್ ಅಂತಾರಲ್ಲ ಗಾಯ್ಸ್, ಕಡಲೆಕಾಯಿ, ಗೆಣಸು ಮತ್ತು ಇನ್ನೇನು ತಗೊಬಂದೆ, ಅವರೆಕಾಯಿ ತಗೊಬಂದ್ವಿ. ಸೊ ಹಾಗೆ ನಾನು ಮನೆಗೆ ಬಂದೆ. ಹಾಗೆ ಬಾಳೆಹಣ್ಣು ಕೇಳಿದ್ರೆ KG 40 ರೂಪಾಯಿ ಅಂತ ಹೇಳ್ತಾರೆ ಗಾಯ್ಸ್, ನಾರ್ಮಲ್ ಬಾಳೆಹಣ್ಣು. ಸೊ ಹಾಗೆ ಬಂದಿಲ್ಲ ಅಪ್ಪ ಆಮೇಲೆ ಅಂತ ಸದ್ಯಕ್ಕೆ ಇವಾಗ ಮನೆಗೆ ಬಂದೆ. ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ತಾಯಿದ್ರು. ಗೊತ್ತಿಲ್ಲ ಯಾವ ಹೋಗ್ತೀವಂತ. ಸದ್ಯಕ್ಕೆ ಹತ್ತು ಕಡೆ ತಿರುಗ್ತಾ ಇದ್ದೀವಿ, ವಾಕಿಂಗ್ ಮಾಡ್ತಾಯಿದ್ದೀನಿ. ಫುಲ್ ಖುಷಿಯಾಗಿದೆ. ಯಾಕೆ ಗೊತ್ತಿಲ್ಲ. ಇವತ್ತು ಜ್ಯೋತಿ ಬೇರೆ ಇದೆ, ಅಯ್ಯಪ್ಪ ಸ್ವಾಮಿ ದರ್ಶನ ಅದಕ್ಕೆ. ಸೊ ಅದಕ್ಕೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹೋಗಿ ಬರೋಣ ಅಂತ ನಿಮಗೂ ತೋರಿಸಿ. ನಡಿ ಹೋದರೆ ಏನಾದರೂ ನೋಡೋಣ. ಸದ್ಯಕ್ಕೆ ಸಿಗೋಣ ಗಾಯ್ಸ್. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಬರ್ತಾಯಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ. ಅಲ್ಲಿ ಯಾವುದಾದ್ರೂ ಪ್ರಸಾದ ಕೊಟ್ಟರೆ ತಿನ್ನೋದು, ಇಲ್ಲಾಂದರೆ ಇಲ್ಲ. ನೋಡ್ಬೇಕು ಏನು ಮಾಡ್ತಾರೆ ಅಂತ, ಏನು ಕೊಡ್ತಾರೆ ಅಂತ. ಸದ್ಯಕ್ಕೆ ನಮ್ಮ ಮಾವ ಫೋನ್ ಮಾಡಿ ಹೇಳಿದ್ದೀನಿ. ನಮ್ಮ ಮಾವ ಅವರ ಬರ್ತಾರೆ. ನಾವು ಹೋಗಿರಿ ಬರ್ತೀನಿ ಅಂತ ಹೇಳಿದ್ರು. ಸೊ ನಾವು ಹೋಗಿರ್ತೀವಿ, ಅವ್ರು ಬರ್ತಾರೆ. ಸದ್ಯಕ್ಕೆ ಬಾಯ್ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಮಾರ್ಕೆಟಲ್ಲಿ ಫುಲ್ಲು ರಶ್ ಇದ್ದಾರೆ. ನಾಳೆ ಯುಗಾದಿ ಅಂತ ಕಡೆ ನೋಡಿದ್ರು ಬರೀ ಅಂಗಡಿಗಳೇ ಇವೆ. ಫುಲ್ಲು ಕಬ್ಬು ಮತ್ತು ತರಕಾರಿ, ಹೂವುಗಳು ಎಲ್ಲ ಮಾರ್ತಾಯಿದ್ದಾರೆ. ಸದ್ಯಕ್ಕೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸದ್ಯಕ್ಕೆ ನೋಡಿ ಫುಲ್ಲು ರಶ್ ಇದ್ದಾರೆ. ಆದರೆ ಜಾಸ್ತಿ ಇಲ್ಲ, ಟ್ರಾಫಿಕ್ ಜಾಮ್. ಜಾಸ್ತಿ ಗಾಡಿಗಳು ಬಂದರೆ ಆರಾಮಾಗಿ ಟ್ರಾಫಿಕ್ ಜಾಮ್ ಆಗ್ಬೋದು, ಅಷ್ಟಿದೆ ಗಾಯ್ಸ್ ಇಲ್ಲಿ. ನಡೀರಿ ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಗಾಯ್ಸ್, ದೇವಸ್ಥಾನಕ್ಕೆ ಹೋಗಿದ್ದು ತಿಂದಿದ್ದು ಆಯಿತು. ಮುಂದೆಗಡೆ ನೋಡಿ ನಮ್ಮ ಮಾವ ಮತ್ತು ನಮ್ಮ ಅಮ್ಮ ಹೋಗ್ತಿದ್ದಾರೆ. ಹಿಂದೆಗಡೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಏನೂ ಇಲ್ಲ, ಊಟ ಎಲ್ಲ ಆಯಿತು, ಇಲ್ಲೇ ಮುಗೀತು. ಮನೆ ಹೋಗಿ ಮಲ್ಕೊಳ್ಳೋದಷ್ಟೇ. ಇನ್ನೇನು ಟೈಮ್ ಕೂಡ 8-8:15 ಆಗ್ತಾ ಬರ್ತಿದೆ. ಸೊ ಇವಾಗ ನೋಡೋಣ, ಸ್ವಲ್ಪ ಹೊತ್ತು ಆದರೆ ಟಿ ವಿ ನೋಡೋದು. WPL ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಬೇರೆ ಇದೆ. ಆಮೇಲೆ ನಮ್ಮಮ್ಮ ನಾಳೆ ಸಂಕ್ರಾಂತಿಗೆ ಬೆಳಗ್ಗೆ ಎದ್ದು ರಂಗೋಲಿ ಹಾಕೋಕ್ಕಾಗಲ್ಲ, ಅದಕ್ಕೆ ಇವಾಗ ಸ್ವಲ್ಪ ರಂಗೋಲಿ ಹಾಕೋಣ ಅಂತ ಹೇಳ್ತಾಯಿದ್ರು, ಹಾಕೋಣ ಅಂತ ಹೇಳ್ತಾಯಿದ್ರು. ಸೊ ರಂಗೋಲಿ ಹಾಕೋದೊಂದು ಕೆಲಸ ಇದೆ. ಮತ್ತು ನೋಡೋಣ ಬರ್ತೀನಿ ಅಂತ ಅದಕ್ಕೆ ಮನೆಗೆ ಹೋಗ್ತಾ ಇರೋಣ. ನೋಡಿ ಗಾಯ್ಸ್, ನಮ್ಮ ಮನೆಗೆ ಹೋಗ್ತಾ ಇದ್ದಾರೆ. ಇವಾಗ ಮನೆಗೆ ಹೋದ್ಮೇಲೆ ನಾನು ಅಷ್ಟೇ ಮಲ್ಕೊಳ್ಳೋದೇ ಕೆಲಸ. ನೋಡಿ ಹೋಗ್ತಾ ಇದ್ದಾರೆ ಮನೆಗೆ. ಬಾಯ್ ಬಾಯ್.
ಗಾಯ್ಸ್ ನೋಡಿ ಇವಾಗ ಮನೆ ಮುಂದೆ ಸಾರಿಸಿದ್ದಾಯಿತು, ಎಲ್ಲ ನೀರು ಹಾಕಿದ್ದಾಯಿತು. ನೋಡಿ ನಮ್ಮಮ್ಮ ರಂಗೋಲಿ ಹಾಕ್ತೈತೆ, ನಾನು ಕಲರ್ ಹಾಕಕ್ಕೆ ಹೆಲ್ಪ್ ಮಾಡಿದೆ, ನೀರು ಹಾಕಕ್ಕೆ ಹೆಲ್ಪ್ ಮಾಡಿದೆ. ಸೊ ಇವಾಗ ಇನ್ನು ಬಾಕಿ ಇದೆ ಗಾಯ್ಸ್. ಫೈನಲಿ ಇವಾಗ ಟೈಮ್ ಬಂದು ಒಂದು 10 ಗಂಟೆ ಆಗಿರ್ಬೋದು, ಗೊತ್ತಿಲ್ಲ ಕರೆಕ್ಟಾಗಿ. ಸದ್ಯಕ್ಕೆ ಇವಾಗ ಎಲ್ಲ ಮಾಡಿದ್ದಾಯಿತು. ನಮ್ಮಮ್ಮಗೆ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿದೆ. ಬನ್ನಿ ತೋರಿಸ್ತೀನಿ ಇವಾಗ, ಮೇಲಿಂದ ಕೆಳಗೆ ತೋರಿಸ್ಕೊಬರ್ತೀನಿ. ನೋಡಿ ಇದು ಮನೆ ಮುಂದೆ. ಇವಾಗ ಹಾಗೆ ಕೆಳಗೆ ಬಂದರೆ ನೋಡಿ ಇದು ಹ್ಯಾಪಿ ಮಕರ ಸಂಕ್ರಾಂತಿ ಗಾಯ್ಸ್ ನಾಳೆಗೆ. ಆದರೆ ನಾಳೆ ಬೆಳಿಗ್ಗೆ ಅಷ್ಟು ಟೈಮ್ ಸಿಗೋಲ್ಲ ಅಂತ ಇವತ್ತೇ ಮಾಡಿದ್ದಾರೆ. ಸೊ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿದೆ ಗಾಯ್ಸ್. ಹ್ಯಾಪಿ ಮಕರ ಸಂಕ್ರಾಂತಿ. ಈ ಲೋಟಸ್ ನೋಡ್ಕೊಳ್ಳಿ ಸಖತ್ತಾಗಿದೆ. ಈ ಕಬ್ಬೆಲ್ಲ ನಾನೇ ಬರೆದಿದ್ದು, ಚಾಕ್ ಪೀಸಲ್ಲಿ ಬರೆದೆ. ಇದೆಲ್ಲ ಡಿಸೈನ್ಸ್ ಎಲ್ಲ ನಮ್ಮಮ್ಮ ಹಾಕಿದ್ದು. ನೋಡಿ ನಮ್ಮಮ್ಮ ಅಲ್ಲೇ ಇದ್ದಾರೆ. ಸದ್ಯಕ್ಕೆ ಇದೆಲ್ಲ ರೆಡಿ ಆಯಿತು. ಇವಾಗ ಹೋಗಿ ಮಲ್ಕೊಳ್ಳೋದು ಅಷ್ಟೇ ಗಾಯ್ಸ್ ಕೆಲಸ, ಇನ್ನೇನಿಲ್ಲ. ನೋಡಿ ಫುಲ್ಲು ಮನೆ. ಸರಿ ಗಾಯ್ಸ್, ಬಾಯ್ ಬಾಯ್. ನೋಡಿ ಗಾಯ್ಸ್ ರಾತ್ರಿ ಆಯಿತು. ಇವಾಗ ಸೂಪ್ ತಿನ್ನೋ ಮನ್ಸಾಯಿತು, ಅದಕ್ಕೆ ನೋಡಿ ನಾರ್ ಸೂಪ್ ಮಾಡಿದೆ. ಇವಾಗ ತಿನ್ನೋದೇ ಬಾಕಿ, ಬಿಸಿ ಬಿಸಿ ನಾರ್ ಸೂಪ್ ಗಾಯ್ಸ್. ಟೇಸ್ಟಿ ಕಪ್ಪಿದೆ, ತಿನ್ನೋದೇ ಇವಾಗ. ನೋಡಿ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ. ಅಯ್ಯೋ ಸ್ಪೂನ್ ಬಿದ್ದಾಯಿತು. ಹಾಯ್ ಗಾಯ್ಸ್, ಎಲ್ಲ ಮುಗೀತು. ಇವಾಗ ಸದ್ಯಕ್ಕೆ ಮಲ್ಕೊಳ್ಳೋದೆ, ನಾಳೆ ಸಿಗೋಣ. ಇವತ್ತಿನ ವೀಡಿಯೋಗೆ ಇಷ್ಟೇ ಗಾಯ್ಸ್. ಬಾಯ್ ಬಾಯ್, ಗುಡ್ ನೈಟ್.